ಫಿಲಪ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿತ್ತು ಅಂತಂದರೆ ನೀವು ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಈ ಒಂದು ಫಾರ್ಮ್ ಫಿಲಪ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ನಿಮ್ಮ ವ್ಯೂವರ್ಸ್, ನಿಮ್ಮ ಆಡಿಯನ್ಸ್ ಬೇರೆ ಕಂಟ್ರಿಯಿಂದ ನೋಡಿದರೆ ಅಂದರೆ US ಇಂದ ನೋಡಿದರೆ ಅವರಿಂದ ಏನು ರೆವೆನ್ಯೂ ಬರುತ್ತೆ ಅದರಲ್ಲಿ 30% ಟ್ಯಾಕ್ಸ್ ಕಟ್ ಆಗುತ್ತೆ. ಈ ಒಂದು ಫಾರ್ಮ್ ಫಿಲಪ್ ಮಾಡಿದರೆ 15% ಅಷ್ಟೇ ಕಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು 15% ಅಷ್ಟೇ ಕಟ್ ಮಾಡಬೇಕು ಅಂತಂದರೆ ಈ ಒಂದು ಟ್ಯಾಕ್ಸ್ ಫಾರ್ಮ್ನ ಫಿಲಪ್ ಮಾಡಬೇಕಾಗುತ್ತೆ. ಈಗ ಯಾವ ಥರ ಫಿಲಪ್ ಮಾಡೋಣ ಅಂತೇಳಿ ನೋಡೋಣ. ಈಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ. ಈಗ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲಪ್ ಮಾಡೋಣ. ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಈ ಪಾಪಪ್ ಮೆಸೇಜ್ನಲ್ಲಿ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಸ್ವಲ್ಪ ಲೋಡ್ ಆಗುತ್ತೆ ಪೇಜ್. ಲೋಡ್ ಆದಮೇಲೆ ಈ ಥರ ಕೆಳಗಡೆ ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸ್ಟಾರ್ಟ್ ಟ್ಯಾಕ್ಸ್ ಫಾರ್ಮ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಈಗ ಆಡ್ಸೆನ್ಸ್ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಒಂದು ಜಿಮೇಲ್ಗೆ ರೀಡೈರೆಕ್ಟ್ ಆಗುತ್ತೆ ಮತ್ತು ಅದರಲ್ಲಿ ಪಾಸ್ವರ್ಡ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನಾನು ಪಾಸ್ವರ್ಡ್ನ ಎಂಟ್ರಿ ಮಾಡ್ತೀನಿ. ಪಾಸ್ವರ್ಡ್ ಎಂಟ್ರಿ ಮಾಡಿದಾದ್ಮೇಲೆ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡೋಣ. ಸ್ವಲ್ಪ ನೆಟ್ ಸ್ಲೋ ಇದೆ ಮತ್ತು ಲ್ಯಾಪ್ಟಾಪ್ನ ಸ್ಲೋ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ ಪ್ರೊಸೆಸ್ ಆಗೋಕ್ಕೋಸ್ಕರ. ಈ ಥರ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ವಾಟ್ ಟೈಪ್ ಆಫ್ ಅಕೌಂಟ್ ಈಸ್ ಅಂತ ಇಲ್ಲಿ ಹೆಸರು ಕೇಳುತ್ತೆ. ಇಲ್ಲಿ ನೀವು ಇಂಡಿವಿಜುವಲ್ ಅಂತೇಳಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡೋಣ. ಆಲ್ಮೋಸ್ಟ್ ಎಲ್ಲರೂ ಇಂಡಿವಿಜುವಲ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ, ಅಂದರೆ ತಮ್ಮ ಪರ್ಪಸ್ ಅಷ್ಟೇ, ಬಿಸ್ನೆಸ್ ಪರ್ಪಸ್ ಜಾಸ್ತಿ ಕ್ರಿಯೇಟ್ ಮಾಡಿರಲ್ಲ. ಅದಕ್ಕೋಸ್ಕರ ಇಂಡಿವಿಜುವಲ್ ಅಂತೇಳಿ ಕ್ಲಿಕ್ ಮಾಡಿದ್ದೀನಿ. ಒಂದು ವೇಳೆ ಬಿಸ್ನೆಸ್ ಪರ್ಪಸ್ ಇತ್ತಂತಂದರೆ ಇದು ಸೆಕೆಂಡ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಆರ್ ಯು ಎ ಸಿಟಿಸನ್ ಆರ್ ರೆಸಿಡೆಂಟ್ ಆಫ್ US ಅಂತಿದೆ. ನಾವು ರೆಸಿಡೆಂಟ್ ಅಲ್ಲ, ಇಂಡಿಯಾದಲ್ಲಿರೋದು, ಅದಕ್ಕೋಸ್ಕರ ನೋ ಅಂತೇಳಿ ಕ್ಲಿಕ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇದರಲ್ಲಿ ಫಸ್ಟ್ ಇದೆಯಲ್ಲ W8VEN ಅದನ್ನ ಕ್ಲಿಕ್ ಮಾಡಬೇಕು. ಇದು ಇಂಡಿವಿಜುವಲ್ ಇತ್ತು ಅಂದರೆ ಫಸ್ಟ್ ಕ್ಲಿಕ್ ಮಾಡಬೇಕು. ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದರೆ ಸೆಕೆಂಡ್ ಕ್ಲಿಕ್ ಮಾಡಬೇಕು. ನಾವು ಇಂಡಿವಿಜುವಲ್ ಇದೆ, ನಮ್ಮ ಓನ್ ಒಬ್ಬರೇ ಯೂಟ್ಯೂಬರ್ಗೋಸ್ಕರ ನಾವು ಇದು ಮಾಡ್ತಾ ಇದೀವಲ್ಲ, ಒಬ್ಬರೇ ಯೂಟ್ಯೂಬರ್ ಇದೀವಲ್ಲ, ಬಿಸ್ನೆಸ್ ಪರ್ಪಸ್ ಅಲ್ಲ ಈ ಒಂದು ಯೂಟ್ಯೂಬ್ ಚಾನಲ್, ಅದಕ್ಕೋಸ್ಕರ ಫಸ್ಟ್ನ ಕ್ಲಿಕ್ ಮಾಡಬೇಕು. ಈಗ ಸ್ಟಾರ್ಟ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡೋಣ. ಪ್ರೊಸೆಸ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಇದಾದಮೇಲೆ ಇಲ್ಲಿ ನೇಮ್ ಹೆಸರು ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಈ ಥರ ಬರುತ್ತೆ. ಬಿಸ್ನೆಸ್ ಇತ್ತಂದರೆ ಇಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು. ನಾವು ಬಿಸ್ನೆಸ್ ಪರ್ಪಸ್ ಅಲ್ಲ, ಇಂಡಿವಿಜುವಲ್ ಪರ್ಪಸ್ ಇದೆ, ಅದಕ್ಕೋಸ್ಕರ ಇಲ್ಲಿ ಅಷ್ಟೇ ಬಿಡಬೇಕಿದ್ದು ಆಪ್ಷನಲ್ಲಿದೆ. ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು, ಇಂಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಇಂಡಿಯಾದಲ್ಲಿರೋದು, ಇಂಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ಫಾರಿನ್ ಟಿನ್ ಅಂತ ಇಲ್ಲೇ ಇದೆ, ಇದರಲ್ಲಿ ಪ್ಯಾನ್ ನಂಬರ್ನ ಹಾಕ್ಬೇಕು. ಇಲ್ಲಿ ಯಾರ ಹೆಸರಲ್ಲಿ ನೀವು ಈ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಅವ್ರ ಪ್ಯಾನ್ ನಂಬರ್ ಹಾಕಬೇಕು ಕರೆಕ್ಟಾಗಿ. ಕರೆಕ್ಟಾಗಿ ನೀವು ಪ್ಯಾನ್ ನಂಬರ್ನ ಹಾಕಿದ್ರಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಕರೆಕ್ಟಾಗಿತ್ತು ಅಂತಂದರೆ ಇಲ್ಲಿ ಏನು ಫಿಲಪ್ ಮಾಡಬೇಡಿ. ಸೆಕೆಂಡಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಅಡ್ರೆಸ್ನ ಹಾಕಬೇಕು. ನೀವು ಫಸ್ಟು ಕ್ರಿಯೇಟ್ ಮಾಡಬೇಕಾದ್ರೆ, ಅಂದರೆ ಇದು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಅಡ್ರೆಸ್ ಹಾಕಿರ್ತಾರಲ್ಲ ಆ ಅಡ್ರೆಸ್ನ ಇಲ್ಲಿ ಮತ್ತೆ ಹಾಕಿ. ಈಗ ನಾನು ಅಡ್ರೆಸ್ನ ಹಾಕ್ತೀನಿ. ಅಡ್ರೆಸ್ನ ಕರೆಕ್ಟ್ ಹಾಕಿದಾದ್ಮೇಲೆ ಪೋಸ್ಟಲ್ ಅಡ್ರೆಸ್ ಈ ಸೇಮ್ ಆಸ್ ಪರ್ಮನೆಂಟ್ ರೆಸಿಡೆನ್ಸ್ ಅಡ್ರೆಸ್ ಅಂತ ಕೇಳುತ್ತೆ.
ಪೋಸ್ಟಲ್ ಅಡ್ರೆಸ್ ಮತ್ತು ರೆಸಿಡೆನ್ಸ್ ಅಡ್ರೆಸ್ ಸೇಮ್ ಇತ್ತು ಅಂತಂದರೆ ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕು. ಒಂದು ವೇಳೆ ಸೇಮ್ ಇರಲಿಲ್ಲ ಅಂತಂದರೆ ಮತ್ತೆ ಅಡ್ರೆಸ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆರ್ ಯು ಕ್ಲೇಮಿಂಗ್ ಎ ರೆಡ್ಯೂಸ್ಡ್ ರೇಟ್ ಆಫ್ ವಿತ್ಹೋಲ್ಡಿಂಗ್ ಅಂಡರ್ ಎ ಟ್ಯಾಕ್ಸ್ ಟ್ರೀಟಿ ಅಂತಿದೆ. ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕು. ರೈಟ್ ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಇಂಡಿಯಾ ಇದೆ, ಇಂಡಿಯಾನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಕೆಳಗಡೆ ಬರೋಣ. ರೈಟ್ ಮಾರ್ಕ್ ಮಾಡಿದಾದ್ಮೇಲೆ ಈ ಥರ ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಬರುತ್ತೆ. ಇಲ್ಲಿ ಆರ್ಟಿಕಲ್ 7 ಆ್ಯಂಡ್ ಪ್ಯಾರಾಗ್ರಾಫ್ 1 ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ 0% ರಿಡ್ಯೂಸ್ ರೇಟ್ ಅಂತೇಳಿ ರಿಡ್ಯೂಸ್ ಟಿ ಟಿ ರೇಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ರೈಟ್ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಮೋಷನ್ ಆ್ಯಂಡ್ ಪಿಕ್ಚರ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ರೈಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಆರ್ಟಿಕಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆರ್ಟಿಕಲ್ 12 ಅಂತೇಳಿ ಸೆಲೆಕ್ಟ್ ಮಾಡೋಣ. ಇಲ್ಲಿ ವಿತ್ ಹೋಲ್ಡಿಂಗ್ ರೇಟ್ ಇದೆಯಲ್ಲ, ಇದು 15% ಮಾಡಬೇಕು. ನೆಕ್ಸ್ಟ್ ಇದನ್ನು ರೈಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅದರ್ ಕಾಪರೇಟ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ 12 ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ವಿತ್ ಹೋಲ್ಡ್ ರೇಟ್ 15% ಅದನ್ನು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು 0%, 15%, 15% ಇರಬೇಕು. ಇದಾದಮೇಲೆ ನೆಕ್ಸ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಬೇರೆ ಪೇಜ್ ಓಪನ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಐ ಕನ್ಫರ್ಮ್ ಇಲ್ಲಿ ಬಾಕ್ಸ್ ಇದೆಯಲ್ಲ, ಇದು ಚೆಕ್ ಮಾರ್ಕ್ ಮಾಡಿ. ಐ ಕನ್ಫರ್ಮ್ ದಟ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಆಗ್ತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಕೆಳಗಡೆ ಬಂದರೆ ಆರ್ ಯು ದ ಪರ್ಸನ್ ನೇಮ್ಡ್ ಇನ್ ದ ಟ್ಯಾಕ್ಸ್ ಐಡೆಂಟಿಟಿ ಸಿಗ್ನೇಚರ್ ಫಾರ್ಮ್ ಇದೆಲ್ಲ ಇದು ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫುಲ್ ಲೀಗಲ್ ನೇಮ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ನೀವು ಪ್ಯಾನ್ ಕಾರ್ಡಲ್ಲಿ ಏನು ಹಾಕಿರ್ತಾರಲ್ಲ ಆ ಹೆಸರನ್ನ ಕರೆಕ್ಟಾಗಿ ಹಾಕ್ಬೇಕು. ಈ ಥರ ಹಾಕಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಫಸ್ಟ್ ಇದೆಯಲ್ಲ, ಹ್ಯಾಸ್ ದ ಇಂಡಿವಿಜುವಲ್ ಐಡೆಂಟಿಫೈಡ್ ಅಂತಿದೆಯಲ್ಲ, ಅದು ನೋ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಸೆಕೆಂಡ್ ಒಂದಲ್ಲಿ ಇಲ್ಲಿ ಐ ಆಮ್ ಪ್ರೊವೈಡಿಂಗ್ ದ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಾರ್ ನ್ಯೂ ಆರ್ ಎಕ್ಸಿಸ್ಟಿಂಗ್ ಅಂತಿದೆ. ಇಲ್ಲಿ ನೀವು ಫಸ್ಟ್ ಒಂದ್ಸರಿನೂ ನೀವು ಪೇಮೆಂಟ್ ತೊಗೊಂಡಿರಲಿಲ್ಲ ಅಂದರೆ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಏನಾದರೂ ತೊಗೊಂಡಿದ್ರೆ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಒಂದ್ಸರಿನೂ ತೊಗೊಂಡಿಲ್ಲ, ಅದಕ್ಕೋಸ್ಕರ ಇದನ್ನು ಫಸ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಮಾಡ್ಕೋಬೇಕು, ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಐ ಅಕ್ಸೆಪ್ಟ್ ದ ಪೇಪರ್ಲೆಸ್ ಡೆಲಿವರಿ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ಅಪ್ರೂವ್ಡ್ ಕ್ಲೇಮ್ಡ್ ಎಲ್ಲನೂ ಬರ್ತಾ ಇದೆ, ಅಂದರೆ ಅಪ್ರೂವ್ ಆಗಿದೆ. ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, US ಟ್ಯಾಕ್ಸ್ ಇನ್ಫಾರ್ಮೇಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತೇಳಿ ನಿಮಗೆ ಜಿಮೇಲ್ಗೆ ಒಂದು ಮೆಸೇಜ್ ಬರುತ್ತೆ, ಮೇಲ್ ಬರುತ್ತೆ. ಈಗ ನಿಮ್ಮದು ಇದೆಲ್ಲ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿದೆ. ಇದು ಸಿಂಪಲ್ ಆಗಿದೆ, ಇದನ್ನು ನೀವು ಫಿಲ್ಅಪ್ ಮಾಡಿ ಫ್ರೆಂಡ್ಸ್. ಇದನ್ನು ಫಿಲ್ಅಪ್ ಮಾಡಿದಾದ್ಮೇಲೆ $10 ಕಂಪ್ಲೀಟ್ ಆದಮೇಲೆ ನಿಮ್ಮ ಅಡ್ರೆಸ್ಗೆ ಒಂದು ಪಿನ್ ಬರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ $100 ಆದಮೇಲೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಈ ಸಿಂಪಲ್ ಪ್ರೊಸೆಸ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.